ಬಂದು ಮಾತಾಡಿ. ನಾನು ಹೇಳೋದಿಷ್ಟೇ, ಲೋಕಸತ್ತಾ ಪಾರ್ಟಿಯಿಂದ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಹೋಗಬೇಕು ಅಂತ ಈ ಪ್ರತಿಭಟನೆನ ನಾವು ಶುರು ಮಾಡುತ್ತೇವೆ. ಇದಕ್ಕೆ ನಿಮ್ಮೆಲ್ಲರಿಂದ ಬಹಳ ಸಪೋರ್ಟ್ ಸಿಕ್ಕಿದೆ, ತುಂಬ ವಂದನೆಗಳು. ಆದರೆ ಮುಂದಿನ 100 ದಿವಸ, ನೆಕ್ಸ್ಟ್ 100 ಡೇಸ್ ಈ ಪ್ರತಿಭಟನೆನ ಕಡಿಮೆ ಮಾಡಬೇಕು, ಮುಂದುವರಿಸಲೇಬೇಕು. ಈ 100 ದಿವಸದಲ್ಲಿ ಸರ್ಕಾರ ಲೋಕಾಯುಕ್ತಕ್ಕೆ ಎಂಪವರ್ ಮಾಡದೇ ಇದ್ದರೆ, ಅಂದರೆ ಸುವೋಮೋಟೋ ಪವರ್ಸ್ ಕೊಡದೇ ಇದ್ದರೆ, ಸೆಕ್ಷನ್ 19 ರಿಮೂವ್ ಮಾಡದೇ ಇದ್ದರೆ ಮತ್ತೆ ಈ ಪ್ರತಿಭಟನೆನ ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಲೋಕಸತ್ತಾ ಪಾರ್ಟಿ ಕಡೆಯಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಇವತ್ತು ಮಾಡಿಬಿಟ್ಟು ನಿಲ್ಲಿಸೋದು ಬೇಡ. ವೆರಿ ಇಂಪಾರ್ಟೆಂಟ್. ನಮ್ದ್ರಲ್ಲಿ ಏನಾಗ್ಬಿಡುತ್ತೆ, ಅಗ್ಸ ಫಸ್ಟ್ ಬಂದು ಜೋರಾಗಿ ಒಗೆದು 2 ದಿವಸ ಸುಸ್ತಾಗ್ಬಿಡ್ತಾನೆ. ಹಂಗೆ ಆಗಬಾರ್ದು. ದಯವಿಟ್ಟು ಈ ಮೂವ್ಮೆಂಟ್ನ ಖಂಡಿತ ಮುಂದುವರಿಸಲೇಬೇಕು. ನಾವು ಲೋಕಸತ್ತಾ ಪಾರ್ಟಿಯಿಂದ ಖಂಡಿತ ಮಾಡ್ತೀವಿ. ನಿಮ್ಮ ಕಡೆಯಿಂದ ನೀವು ಯಾವ್ಯಾವ ಗ್ರೂಪಿಂದ ಬಂದಿದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಥರದಲ್ಲೇ ಇವತ್ತು ಇನ್ಯಾರು ಮಾತಾಡಬೇಕು ಅಂತ ಇಷ್ಟ ಇದೆ, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವು ಪಬ್ಲಿಕ್ ಅಫೇರ್ಸ್ ಸೆಂಟರ್ ಮತ್ತು ಕನ್ಸ್ಯೂಮರ್ ಕೇರ್ ಸೊಸೈಟಿ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಘಟನೆ ಅಂತ ನಾವು ಈ ಭ್ರಷ್ಟಾಚಾರ ವಿರೋಧಿ ಸಂಘಟನೆ 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲರ ಸಹಕಾರ ಬೇಕಾಗಿದೆ. ಇದರಲ್ಲಿ ನಮಗೆ ಒಂದು ಸಹಾಯವಾಣಿನೂ ಇದೆ, ಹೆಲ್ಪ್ ಲೈನ್ ಇದೆ. ಅದು ನಂಬರು 6573444744 65734444. ದಯವಿಟ್ಟು ನಿಮಗೆ ಲಂಚ ಕೊಡದೆ ಕೆಲಸ ಮಾಡಿದಾಗ ನಾವು ನಿಮ್ಮಿಂದ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. ಯಾವುದೇ ಒಂದು ಭ್ರಷ್ಟಾಚಾರ ವಿಚಾರದಲ್ಲಿ ಮತ್ತು ಕನ್ಸ್ಯೂಮರ್ ಪ್ರಾಬ್ಲಮ್ ಆಗಲಿ, ನಮ್ಮ ಪಬ್ಲಿಕ್ ಅಫೇರ್ಸ್ ಸೆಂಟರ್, ಪೊಲೀಸ್ ಕರಪ್ಷನ್ ಮತ್ತು ಕನ್ಸ್ಯೂಮರ್ ಕೇರ್ ಸೊಸೈಟಿ ಯಾವಾಗಲೂ ಸಹಾಯ ಮಾಡುತ್ತೆ. ದಯವಿಟ್ಟು ಈ ನಂಬರ್ಗೆ 65734444ಗೆ ಯಾವಾಗ ಬೇಕಾದ್ರೂ ದಯವಿಟ್ಟು ಕಾಲ್ ಮಾಡ್ಬೋದು. ಎಲ್ಲರೂ ಭ್ರಷ್ಟಾಚಾರ ತಡೆಗಟ್ಟೋದ್ರಲ್ಲಿ ಎಲ್ಲರ ಸಹಕಾರ ಬೇಕು. ಬರೀ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಅಷ್ಟೇ ಬರೀ ಮಾಡೋಕ್ಕಾಗಲ್ಲ. ಎಲ್ಲ ಸಾರ್ವಜನಿಕರು ಇದರಲ್ಲಿ ಸಹಕಾರ ಬೇಕು. ಅದರಿಂದ ದಯವಿಟ್ಟು ಭ್ರಷ್ಟಾಚಾರ ತಡೆಸೋದ್ರಲ್ಲಿ ಸಹಾಯ ಮಾಡಿ. ಅನ್ಸುತ್ತಲ್ಲ